ಹಾಯ್ ಹೆಲೋ ವೆಲ್ಕಮ್ ಟು ಆಲ್. ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಸ್ವಾಗತ. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ನಿನ್ನೆ ಕ್ಲಾಸಲ್ಲಿ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಹೈಸ್ಕೂಲ್ ಬುಕ್ಕಲ್ಲಿ ಒಂದು ಪಾಠ ಮಾಡಿದ್ದೆ. ಈಗ ಅದೇ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಈ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಕೇಳಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದಕ್ಕೆ ಈ ಪೂರ್ವಘಟ್ಟದ ರೇಖಾಚಿತ್ರವನ್ನು ತಯಾರಿಸಿ ನಿಮಗೆ ಹೇಳ್ತಾ ಇದ್ದೀನಿ. ಹಳೆ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗದ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದರಲ್ಲಿದೆ. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅವರು ಸೈಡಲ್ಲಿ ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಹೈಸ್ಕೂಲ್ ಬುಕ್ ಮಾತ್ರ ಅಲ್ಲ, ಬೇರೆ ರೆಫರೆನ್ಸ್ ಬುಕ್ಕಿಂದನೂ ಇನ್ಫಾರ್ಮೇಷನ್ನ ತಗೊಂಡು ಇಲ್ಲಿ ಒಂದೇ ನೋಟಲ್ಲಿ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಕೇಳಿ ಕ್ಲಾಸನ್ನು. ಓಕೆ, ಬನ್ನಿ ನೋಡೋಣ. ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಳೆ ಶಿಲಾಯುಗ. ಹಳೆ ಶಿಲಾಯುಗ. ಹಳೆ ಶಿಲಾಯುಗದಲ್ಲಿ ಜನರು ಬೇಟೆಯಾಡಿ ಆಹಾರವನ್ನು ಪಡಿತಾ ಇದ್ರು. ತಮ್ಮ ಆಹಾರಕ್ಕಾಗಿ ಬೇಟೆಯನ್ನು ಆಡ್ತಾ ಇದ್ರು. ಇಲ್ಲಿನ ಜನರು ಅಲೆಮಾರಿ ಜೀವನವನ್ನು ಹೊಂದಿದ್ರು. ಈ ಹಳೆ ಶಿಲಾಯುಗದಲ್ಲಿ 3 ವಿಧವನ್ನು ನಾವು ಕಾಣಬಹುದು. ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ ಮತ್ತು ಅಂತ್ಯ ಹಳೆ ಶಿಲಾಯುಗ. ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು ಇಲ್ಲಿ ನಾನು ತಗೊಂಡು ಬಂದಿಲ್ಲ. ಯಾರಿಗೆಲ್ಲ ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕೋ ಅವರು ಕಮೆಂಟ್ ಮಾಡಿ. ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಸಪ್ರೇಟ್ ಒಂದು ಕ್ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಹಳೆ ಶಿಲಾಯುಗದ ನೆಲೆಗಳು. ಹಳೆ ಶಿಲಾಯುಗದ ನೆಲೆಗಳು ಸಾಕಷ್ಟು ಬಾರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಈ ಹಿಂದೆ ನಡೆದಿರ್ತಕ್ಕಂಥ PSI, PC, TT, GPSR, HSTR, KS, ಈವನ್ IAS ಎಕ್ಸಾಮ್ಗೂ ಕೂಡ ಈ ನೆಲೆಗಳನ್ನು ತುಂಬ ಬಾರಿ ಕೇಳಿದ್ದಾರೆ. ಸೊ ನೋಡಿ, ಭೋಪಾಲ್ ಮತ್ತು ಛೋಟಾ ನಾಗ್ಪುರ್, ತಿರುನಲ್ವೇಲಿ ಮತ್ತು ಅತ್ತಿರಂಪಕ್ಕಂ ಇದು ತಮಿಳುನಾಡಲ್ಲಿ ಬರುತ್ತೆ. ಕರ್ನೂಲು ಮತ್ತು ಅಮರಾವತಿ ಆಂಧ್ರ ಪ್ರದೇಶಲ್ಲಿ ಬರುತ್ತೆ. ಬೇಲನ್ ಗುಹೆಗಳು UP ಅಂದರೆ ಉತ್ತರ ಪ್ರದೇಶಲ್ಲಿ ಬರುತ್ತೆ. ಆಮೇಲೆ ಇದು ತುಂಬ ಇಂಪಾರ್ಟೆಂಟ್ ನೋಡಿ, ಕರ್ನಾಟಕದಲ್ಲಿ ಬೆಳಗಾವಿಯ ಘಟಪ್ರಭಾ ಕಣಿವೆ, ಲಿಂಗಸೂಗೂರು, ಹುಣಸಗಿ, ಬೈಚ್ಬಾಳ್ ಇವು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಹಳೆ ಶಿಲಾಯುಗದ ನೆಲೆಗಳಾಗಿವೆ. ಈ ಲಿಂಗಸೂರು ಯಾಕೆ ತುಂಬ ಫೇಮಸ್ಸು ಅಂದರೆ, ಇಲ್ಲಿ ಮಸ್ಕಿ ಅನ್ನೋ ಊರಲ್ಲಿ ಅಶೋಕನ ಒಂದು ಶಾಸನ ಸಿಗುತ್ತೆ. ಆ ಶಾಸನದಿಂದನೇ ಅಶೋಕ, ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ, ಇದು ಅಶೋಕನ ಶಾಸನನೇ ಅಂತ ಪತ್ತೆಯಾಗಿರೋದೇ ಆ ಮಸ್ಕಿ ಶಾಸನದಿಂದ. ಸೊ ಆ ಮಸ್ಕಿ ಈ ಲಿಂಗಸೂರು ಹತ್ರ ಇರೋದ್ರಿಂದ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಇದನ್ನ ಕೇಳಿದ್ದಾರೆ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಈ ಹಳೆ ಶಿಲಾಯುಗದಲ್ಲಿ ಜನರು ಅಲಂಕರಿಸದ ಕಲ್ಲುಗಳನ್ನು, ಕಟ್ಟಿಗೆ ಮತ್ತು ಎಲುಬಿನ ಹಿಡಿಕೆಯನ್ನು ಕಟ್ಟಿಗೆಗೆ ಎಲುಬಿನ ಹಿಡಿಕೆಯನ್ನು ಬಳಸ್ಕೊಂಡು ಆಯುಧಗಳನ್ನಾಗಿ ಮಾಡ್ಕೊತಾ ಇದ್ರು. ಇಲ್ಲಿನ ಜನರು ಕ್ವಾರ್ಟ್ಜೈಟ್ ಎಂಬ ಅತ್ಯಂತ ಗಡುಸಾದ ಕಲ್ಲಿನ ಬಳಕೆಯನ್ನ ಮಾಡ್ತಾ ಇದ್ರು. ಈ ಕಲ್ಲಿನಿಂದ ಆಯುಧಗಳನ್ನ ತಯಾರು ಮಾಡ್ತಾ ಇದ್ರು. ಆದ್ದರಿಂದ ಇಲ್ಲಿನ ಜನರನ್ನ, ಈ ಹಳೆ ಶಿಲಾಯುಗದ ಮಾನವರನ್ನ ಕ್ವಾರ್ಟ್ಜೈಟ್ ಮೆನ್ ಅಂತ ಕರಿತಾ ಇದ್ರು. ನೋಡ್ರಿ, ತುಂಬಾನೇ ಇಂಪಾರ್ಟೆಂಟ್ ಇದು. ಕ್ವಾರ್ಟ್ಜೈಟ್ ಮೆನ್ ಎಂಬ ಮಾನವರು ಎಲ್ಲಿ ಕಂಡು ಬರ್ತಾ ಇದ್ರು ಅಂದ್ರೆ ಅದು ಹಳೆ ಶಿಲಾಯುಗದಲ್ಲಿ ಕಂಡು ಬರ್ತಾ ಇದ್ರು. ಹಳೆ ಶಿಲಾಯುಗದಲ್ಲಿ ಮಾನವರು ಬಳಸ್ತಕ್ಕಂಥ ಆಯುಧಗಳನ್ನ ಇಲ್ಲಿ ನೋಡೋಣ. ನೋಡಿ, ಇವು ಹಳೆ ಶಿಲಾಯುಗದ ಮಾನವರು ಬಳಸ್ತಕ್ಕಂಥ ಆಯುಧಗಳು. ನೋಡಿ, ಇವು ಕಲ್ಲನ್ನ ಯಾವ ತರ ಆಯುಧಗಳನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಕ್ವಾರ್ಟ್ಜೈಟ್ ಎಂಬ ಕಲ್ಲಿನಿಂದ ಬಳಕೆ ಮಾಡ್ತಾ ಇದ್ರು. ನೆಕ್ಸ್ಟ್ ಬಂದು ಮಧ್ಯಶಿಲಾಯುಗ. ಮಧ್ಯಶಿಲಾಯುಗವನ್ನ ಸ್ಥಿತ್ಯಂತರ ಕಾಲ ಅಂತ ಕರೀತಾರೆ. ಯಾಕೆ ಸ್ಥಿತ್ಯಂತರ ಕಾಲ ಅಂತ ಕರೀತಾರೆ ಅಂದ್ರೆ, ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಕಾಲ ಆಗಿರೋದ್ರಿಂದ ಇದನ್ನ ಸ್ಥಿತ್ಯಂತರ ಕಾಲ ಅಂತ ಕರೀತಾರೆ. ಇದು 12,000 ವರ್ಷದಿಂದ 10,000 ವರ್ಷದವರೆಗೆ ಮಧ್ಯಶಿಲಾಯುಗವನ್ನ ನಾವು ಕಾಣಬಹುದು. ಇಲ್ಲಿನ ಪರಿಕರಗಳು ಹೇಗಿರ್ತಾ ಇದ್ವು ಅಂದ್ರೆ ಸೂಕ್ಷ್ಮ ಶಿಲಾ ಪರಿಕರಗಳು ಆಗಿದ್ವು. ಸೂಕ್ಷ್ಮ ಶಿಲಾ ಪರಿಕರಗಳನ್ನೇ ಆಯುಧಗಳನ್ನಾಗಿ ಇವರು ಮಾಡ್ಕೊಂಡಿದ್ರು. ಇದನ್ನ ಮೈಕ್ರೋಲಿಥಿಕ್ಸ್ ಅಂತ ಕರಿತಾ ಇದ್ರು.
ಈ ಸೂಕ್ಷ್ಮ ಶಿಲಾ ಪರಿಕರಗಳನ್ನ ಆಯುಧಗಳನ್ನಾಗಿ ಮಾಡಿಕೊಂಡು ಬಳಕೆ ಮಾಡೋದ್ರಿಂದನೇ ಈ ಕಾಲವನ್ನ ಸೂಕ್ಷ್ಮ ಶಿಲಾಯುಗ ಅಂತಾನು ಕರೀತಾರೆ. ಇಲ್ಲಿ ಎಲುಬು ಹಾಗೂ ಕಟ್ಟಿಗೆಯ ಅಲಂಕರಿಸದ ಕೈ ಆಯುಧಗಳನ್ನಾಗಿ ಹೊಂದಿದ್ರು. ಇಲ್ಲಿ ಕೈಗೊಡಲಿಯನ್ನ ಪರಿಚಯ ಆಗುತ್ತೆ. ಕೈಗೊಡಲಿ ಬಳಕೆಯನ್ನ ಮಾಡ್ತಾರೆ. ಆಮೇಲೆ ಗರಗಸದ ಬಳಕೆಯನ್ನು ಸಹ ಮಾಡ್ತಾರೆ. ಗರಗಸವನ್ನ ಬಳಕೆ ಮಾಡ್ಕೊಂತಾರೆ. ಇಲ್ಲಿನ ನೆಲೆಗಳನ್ನ ನೋಡೋಣ. ಈ ನೆಲೆಗಳು ಹಿಂದೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ನೋಡಿ. ಕಂಪೇರ್ ಮಾಡ್ಕೊಳ್ರಿ. ಹಳೆ ಶಿಲಾಯುಗದಲ್ಲಿ ಯಾವ ನೆಲೆಗಳಿದ್ವು, ಮಧ್ಯ ಶಿಲಾಯುಗದಲ್ಲಿ ಯಾವ ನೆಲೆಗಳಿದ್ವು, ಆಮೇಲೆ ನವಶಿಲಾಯುಗದಲ್ಲಿ ಯಾವ ನೆಲೆಗಳಿದಾವೆ ಎಲ್ಲಾನು ಒಂದ್ ಕಡೆ ನೋಟ್ ಮಾಡ್ಕೊಂಡ್ರೆ ಕನ್ಫ್ಯೂಸ್ ಆಗಲ್ಲ. ಸೊ ಚೆನ್ನಾಗಿ ನೋಡಿ. ನೆಲೆಗಳನ್ನ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ನೋಡಿ. ಅಜ್ಮೀರ್, ಬಾಗೂರ್, ಗಣೇಶ್ವರ್ ಇವೆಲ್ಲ ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ನೆಲೆಗಳಾಗಿವೆ. ಗುಜರಾತ್ನಲ್ಲಿ ಸಬರಮತಿ ಕಂಡು ಬರುತ್ತೆ. ಮಹಾರಾಷ್ಟ್ರದ ಅಹಮದ್ನಗರ್, ಕರ್ನಾಟಕದಲ್ಲಿ ಸಂಗನಕಲ್ಲು, ಬ್ರಹ್ಮಗಿರಿ, ಕನಗನಹಳ್ಳಿ ಮತ್ತು ಮಧ್ಯಪ್ರದೇಶದ ಭಿಂಬೆಟ್ಕ ಮತ್ತು ಆದಮ್ಗರ್, ವೆಸ್ಟ್ ಬೆಂಗಾಲ್ನ ಬೀರ್ಬಾನ್ಪುರ್ ಮತ್ತು ಯುಪಿಯ ಸರೈ ನಹರ್ ರೈ ಮತ್ತು ಮಹದಹ ಎಂಬ ಸ್ಥಳಗಳು ಸಹ ಕಂಡು ಬರ್ತವೆ. ಇವೆಲ್ಲ ಹಿಂದೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಕರ್ನಾಟಕದ ಸಂಗನಕಲ್ಲು, ಬ್ರಹ್ಮಗಿರಿ, ಕನಗನಹಳ್ಳಿ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ನೋಡಿ. ತುಂಬಾ ಇಂಪಾರ್ಟೆಂಟ್, ನೋಡ್ಕೊಳ್ರಿ ಒಂದ್ಸರಿ. ಈ ಮಧ್ಯಶಿಲಾಯುಗದ ಜನರು ನುಣುಪಾದ ಮತ್ತು ರಂಧ್ರವುಳ್ಳ ಆಯುಧಗಳನ್ನ ಹೊಂದಿದ್ರು. ಇಲ್ಲಿನ ಮಾನವರು ಬೇಟೆಯಾಡೋದನ್ನ ಕಲಿತ್ರು. ಆಮೇಲೆ ಮೀನು ಹಿಡಿಯೋದನ್ನ ಕಲಿತ್ರು. ಆಮೇಲೆ ಆಹಾರ ಸಂಗ್ರಹಣೆಯನ್ನು ಮಾಡೋದನ್ನ ಸಹ ಇಲ್ಲಿ ಕಲಿತ್ರು. ತಮ್ಮ ಆಹಾರಕ್ಕಾಗಿ ಬೇಟೆಯಾಡ್ತಾ ಇದ್ರು, ಮೀನನ್ನ ಹಿಡಿತಾ ಇದ್ರು. ಮುಂದೆ ಕಾಯ್ದಿರಿಸಿದ ಆಹಾರಕ್ಕಾಗಿ ಆಹಾರನ ಸಂಗ್ರಹಣೆ ಮಾಡೋದನ್ನ ಸಹ ಕಲಿತ್ರು. ಇಲ್ಲಿ ಬೆಂಕಿ ಪರಿಚಯವಾಯಿತು. ಹಳೆ ಶಿಲಾಯುಗದ ಕೊನೆ ಕಾಲಘಟ್ಟದಲ್ಲಿ ಬೆಂಕಿಯ ಪರಿಚಯವಾಗುತ್ತೆ. ಮಧ್ಯ ಶಿಲಾಯುಗಕ್ಕೆ ಬಂದ್ರೆ ಬೆಂಕಿ ಪರಿಚಯ ಚೆನ್ನಾಗೇ ಆಗುತ್ತೆ. ಆಮೇಲೆ ಇವರು ಮಡಿಕೆ ಕುಡಿಕೆಗಳನ್ನ ನಿರ್ಮಾಣ ಮಾಡೋದನ್ನ ಕಲಿತಾರೆ. ಆಹಾರವನ್ನ ಸಂಗ್ರಹಣೆ ಮಾಡೋದಕ್ಕೋಸ್ಕರ ಮಡಿಕೆಗಳನ್ನ ತಯಾರು ಮಾಡೋದನ್ನ ಕಲಿತಾರೆ. ಬೇಟೆಯಾಡೋ ಟೈಮಲ್ಲಿ ಗಾಯಗೊಂಡ ಪ್ರಾಣಿಗಳನ್ನ ತಗೊಂಡ್ ಬಂದು ತಮ್ಮ ಜೊತೆ ಸಾಕೊಂತಾರೆ. ಯಾಕಂದ್ರೆ ಈ ಪ್ರಾಣಿಗಳು ಮುಂದೆ ಅವರಿಗೆ ಕಾಯ್ದಿರಿಸಿದ ಆಹಾರವಾಗ್ತಾ ಇದ್ವು. ಹಾಗಾಗಿ ಈ ಪ್ರಾಣಿಗಳನ್ನ ಸಾಕ್ತಾ ಇದ್ರು. ಇದನ್ನೇ ಮುಂದೆ ಏನಾಗುತ್ತೆ, ಪಶುಸಂಗೋಪನೆಗೆ ಇದು ಚಾಲನೆ ದೊರಕುತ್ತೆ. ಈ ಪ್ರಾಣಿಗಳನ್ನ ಸಾಕೋದೇ ಮುಂದೆ ಪಶುಸಂಗೋಪನೆಯಾಗಿ ಮಾರ್ಪಡುತ್ತೆ. ಈ ಮಧ್ಯಶಿಲಾಯುಗದ ಮಾನವರು ಬಳಸ್ತಕ್ಕಂಥ ಆಯುಧಗಳ ಇಲ್ಲಿ ನೋಡೋಣ ನೋಡಿ. ಈ ಮಧ್ಯಶಿಲಾಯುಗದ ಮಾನವರು ಬಳಸ್ತಕ್ಕಂಥ ಆಯುಧಗಳು ಯಾವ ತರ ಇದಾವೆ ನೋಡ್ರಿ. ಇವೆಲ್ಲ ಮಧ್ಯಶಿಲಾಯುಗದ ಮಾನವರು ಬಳಸ್ತಕ್ಕಂಥ ಆಯುಧಗಳು. ನೆಕ್ಸ್ಟ್ ನವಶಿಲಾಯುಗ. ನವಶಿಲಾಯುಗವನ್ನ ನಿಯೋಲಿಥಿಕ್ ಏಜ್ ಅಂತಾನೂ ಕರೀತಾರೆ. ನಿಯೋಲಿಥಿಕ್ ಅಂದ್ರೆ ನವಶಿಲಾಯುಗ ಎಂದರ್ಥ. ಇಲ್ಲಿ ಕ್ವಾರ್ಟ್ಸ್ ಎಂಬ ಕಲ್ಲನ್ನ ಬಳಸ್ತಾರೆ. ಕ್ವಾರ್ಟ್ಸ್ ಎಂಬ ಕಲ್ಲು, ಅಲ್ಲಿ ಹಳೆ ಶಿಲಾಯುಗದಲ್ಲಿ ಕ್ವಾರ್ಟ್ಜೈಟ್ ಎಂಬ ಕಲ್ಲನ್ನ ಬಳಸ್ತಾ ಇದ್ರು. ಆದ್ದರಿಂದ ಅಲ್ಲಿನ ಜನರನ್ನ ಕ್ವಾರ್ಟ್ಜೈಟ್ ಮೆನ್ ಅಂತ ಕರಿತಾ ಇದ್ರು ಅನ್ನೋದನ್ನ ನಾವು ಹಿಂದೆ ನೋಡಿದ್ವಿ. ಇಲ್ಲಿ ಕ್ವಾರ್ಟ್ಸ್ ಎಂಬ ಕಲ್ಲನ್ನ ಬಳಸ್ತಾರೆ. ಇಲ್ಲಿ ಕೃಷಿಯ ಉಗಮವಾಗುತ್ತೆ. ಆಮೇಲೆ ಈ ನವಶಿಲಾಯುಗ ಇವತ್ತಿಗೆ 10,000 ವರ್ಷದಿಂದೀಚೆಗೆ ನಾವು ಈ ನವಶಿಲಾಯುಗವನ್ನ ಕಾಣಬಹುದು. ಈ ನವಶಿಲಾಯುಗದಲ್ಲಿ ಚಕ್ರದ ಪರಿಚಯ ಚೆನ್ನಾಗಿ ಆಗುತ್ತೆ. ಆಯುಧಗಳು ಹೊಳಪಿನಿಂದ ಕೂಡಿದ್ದು ಹರಿತವಾದ ಅಲಗನ್ನು ಸಹ ಹೊಂದಿದ್ದವು. ಚಕ್ರದ ಪರಿಚಯವಾಗುತ್ತೆ. ಇಲ್ಲಿ ನರಬಲಿ ಪದ್ಧತಿ ಇತ್ತು. ನರಬಲಿ ಪದ್ಧತಿ ಎಲ್ಲಿತ್ತು ಅಂತ ಹಿಂದೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಹಳೆ ಶಿಲಾಯುಗದಲ್ಲ, ಮಧ್ಯಶಿಲಾಯುಗದಲ್ಲ, ನವಶಿಲಾಯುಗದಲ್ಲ ಅಂತ ಕೇಳ್ತಾರೆ. ಈ ನರಬಲಿ ಪದ್ಧತಿ ನವಶಿಲಾಯುಗದಲ್ಲಿ ಇತ್ತು. ಚಕ್ರದ ಪರಿಚಯ ಕೂಡ ನವಶಿಲಾಯುಗದಲ್ಲೇ ಆಯ್ತು.
ಬೀಸುವ ಕಲ್ಲು ಬಳಕೆ ಎಲ್ಲಿ ಆಯಿತು ಅಂತ ಕೇಳಿದ್ದಾರೆ. ಬೀಸುವ ಕಲ್ಲಿನ ಬಳಕೆ ನವಶಿಲಾಯುಗದಲ್ಲಿ ಆಯಿತು. ಇಲ್ಲಿ ಮಡಿಕೆ ಕುಡಿಕೆಗಳನ್ನ ಧಾನ್ಯಗಳ ಸಂಗ್ರಹಕ್ಕಾಗಿ ಬಳಕೆ ಮಾಡ್ತಾರೆ. ಈ ಮಡಿಕೆಗಳನ್ನ ತಯಾರು ಮಾಡೋದಕ್ಕೆ ಈ ಚಕ್ರವನ್ನ ಬಳಕೆ ಮಾಡ್ತಾರೆ. ಇದರಿಂದ ಅವರು ಧಾನ್ಯಗಳನ್ನ ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇವರು ಅಕ್ಕಿ ಗೋಧಿ ಇನ್ನಿತರ ದವಸ ಧಾನ್ಯಗಳನ್ನ ಸಹ ಬೆಳೀತಾ ಇದ್ರು. ಇಲ್ಲಿನ ಜನರು ಬಟ್ಟೆ ನೇಯುವುದನ್ನ ಕಲಿತರು. ನೋಡ್ರಿ, ಇದು ತುಂಬಾ ಇಂಪಾರ್ಟೆಂಟ್. ಹಳೆ ಶಿಲಾಯುಗ ಮಧ್ಯ ಶಿಲಾಯುಗಕ್ಕೆ ಕಂಪೇರ್ ಮಾಡಿದ್ರೆ ನವಶಿಲಾಯುಗದಲ್ಲಿ ಜನರು ಬಟ್ಟೆ ನೇಯ್ದು ಆ ಬಟ್ಟೆನ ಧರಿಸ್ತಾ ಇದ್ರು. ಹಳೆ ಶಿಲಾಯುಗದಲ್ಲಿ ಮತ್ತು ಮಧ್ಯ ಶಿಲಾಯುಗದಲ್ಲಿ ಜನರು ಸತ್ತ ಪ್ರಾಣಿಗಳ ಚರ್ಮವನ್ನ ಹೊದಿಕೆಗಳನ್ನಾಗಿ ಮಾಡ್ಕೊಂತ ಇದ್ರು. ಬಟ್ ಇಲ್ಲಿ ಬಟ್ಟೆ ನೇಯೋದನ್ನೇ ಕಲಿತಾರೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಹತ್ತಿ ಬೆಳೆಯೋದನ್ನ ಸಹ ಇವ್ರಿಗೆ ಗೊತ್ತಿತ್ತು ಅನ್ನೋದು ನಮ್ಗೆ ತಿಳಿಯುತ್ತೆ. ಈ ನವಶಿಲಾಯುಗದ ನೆಲೆಗಳನ್ನ ಇಲ್ಲಿ ನೋಡೋಣ. ನವಶಿಲಾಯುಗದ ನೆಲೆಗಳು ಕರ್ನಾಟಕದಲ್ಲಿ ಮಸ್ಕಿ, ರಾಯಚೂರು ದೋಆಬ್, ಬಳ್ಳಾರಿ, ಕಾವೇರಿ ಕಣಿವೆ, ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಪ್ಲಿಹಾಳ, ಟಿ ನರಸೀಪುರ, ಉತ್ನೂರು ಇವೆಲ್ಲ ಏನೋ ಕರ್ನಾಟಕದಲ್ಲಿನ ಪ್ರಮುಖ ನೆಲೆಗಳು, ನವಶಿಲಾಯುಗದ ಪ್ರಮುಖ ನೆಲೆಗಳು. ನೋಡ್ರಿ, ಮಸ್ಕಿ ಕೇಳಿದ್ದಾರೆ. ಆಗ್ಲೇ ಹಳೆ ಶಿಲಾಯುಗ ಮಧ್ಯ ಶಿಲಾಯುಗ ಹೇಳೋ ಟೈಮಲ್ಲಿ ನಾ ಹೇಳಿದ್ನೆ, ಮಸ್ಕಿನಲ್ಲಿ ಅಶೋಕನ ಶಾಸನವನ್ನ ಸಿಗುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಇದು. ಕಾವೇರಿ ಕಣಿವೆನು ಕೇಳಿದ್ದಾರೆ, ಬನಹಳ್ಳಿ ಕೇಳಿದ್ದಾರೆ, ಬ್ರಹ್ಮಗಿರಿ ಕೇಳಿದ್ದಾರೆ, ಪಿಪ್ಲಿಹಾಳ ಕೇಳಿದ್ದಾರೆ, ಟಿ ನರಸೀಪುರ, ಇವೆಲ್ಲ ಉತ್ನೂರು ಇವೆಲ್ಲಾನು ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ತಮಿಳುನಾಡಿನಲ್ಲಿ ತಿರುನಲ್ವೇಲಿ ಮತ್ತು ಸೇಲಂ ಇವೆರಡು ಈ ನೆಲೆಗಳು ತಮಿಳುನಾಡಲ್ಲಿ ಕಂಡು ಬರುತ್ತೆ. ಆಂಧ್ರ ಪ್ರದೇಶದಲ್ಲಿ ಕರ್ನೂಲು ಮತ್ತು ಹೈದರಾಬಾದ್ ನೆಲೆಗಳಿವೆ. ಗುಜರಾತ್ನಲ್ಲಿ ಕಾಥೇವಾಡ ಇದೆ. ಪಾಕಿಸ್ತಾನದಲ್ಲಿ ಸಿಂಧ್ ಮತ್ತು ಬಲೂಚಿಸ್ತಾನ್ ಇವುಗಳು ಸಹ ಈ ನವಶಿಲಾಯುಗದ ಪ್ರಮುಖ ನೆಲೆಗಳಾಗಿವೆ. ಪಾಕಿಸ್ತಾನದ ಸಿಂಧ್ ಮತ್ತು ಬಲೂಚಿಸ್ತಾನ್ ಇದು ಸಹ ತುಂಬಾ ಬಾರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಈ ಎಲ್ಲಾ ನೆಲೆಗಳನ್ನು ಕೇಳಿದ್ದಾರೆ. ಸೊ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಈ ಮೂರು ಶಿಲಾಯುಗ ಮೇಲೆ ಒಂದು ಟೈಟಲ್ ಹಾಕ್ಬಿಟ್ಟು ಕೆಳಗಡೆ ನೆಲೆಗಳು ಅಂತ ಬರೆದು ಈ ತರ ಹಳೆ ಶಿಲಾಯುಗದ ನೆಲೆಗಳು, ಮಧ್ಯ ಶಿಲಾಯುಗದ ನೆಲೆಗಳು, ನವಶಿಲಾಯುಗದ ನೆಲೆಗಳು ಬರೆದು ಒಂದ್ ಕಡೆ ಗೋಡೆಗೆ ಅಂಟಿಸ್ಬಿಟ್ರೆ ಕನ್ಫ್ಯೂಸ್ ಆಗೋದೇ ಇಲ್ಲ. ನೋಡ್ತಾ ಇರ್ಬೇಕು, ಅವಾಗ ಕನ್ಫ್ಯೂಸ್ ಆಗೋದಿಲ್ಲ. ನೋಡ್ರಿ, ನವಶಿಲಾಯುಗದಲ್ಲಿ ಮಾನವರು ಉಂಗುರ ಮತ್ತು ತೋಳ್ಬಂದಿಯನ್ನ ಬಳಸ್ತಾ ಇದ್ರು. ಉಂಗುರ ಮತ್ತು ತೋಳಬಂದಿ ಬಳಸ್ತಾ ಇದ್ರು. ಅಂದ್ರೆ ಇದರಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂದ್ರೆ ನವಶಿಲಾಯುಗದ ಮಾನವರು ಅಲಂಕಾರ ಪ್ರಿಯರಾಗಿದ್ರು ಅನ್ನೋದನ್ನ ನಮಗ್ ತಿಳಿಯುತ್ತೆ. ನವಶಿಲಾಯುಗದ ಜನರು ಆತ್ಮದಲ್ಲಿ ನಂಬಿಕೆ ಇಟ್ಟಿದ್ರು. ತಮ್ಮ ಪೂರ್ವಜರನ್ನ ಭಕ್ತಿ ಭಾವದಿಂದ ಪೂಜಿಸ್ತಾ ಇದ್ರು. ಅಂದ್ರೆ ತಮ್ಮ ಪೂರ್ವಜರನ್ನ ದೈವಿಕ ಸ್ವರೂಪ ಅನ್ನೋ ಭಾವನೆ ಅವರಲ್ಲಿತ್ತು. ಇದಿಷ್ಟು ನವಶಿಲಾಯುಗಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಆಗಿತ್ತು. ನವಶಿಲಾಯುಗದ ಜನರು ಬಳಸ್ತಕ್ಕಂಥ ಆಯುಧಗಳನ್ನ ಇಲ್ಲಿ ನೋಡ್ರಿ. ಇದಿಷ್ಟು ನವಶಿಲಾಯುಗದ ಜನರು ಬಳಸ್ತಕ್ಕಂಥ ಆಯುಧಗಳಾಗಿದ್ದಾವೆ ನೋಡಿ. ಇದು ಹಿಡಿಕೆ. ಹಿಡಿಕೆ ಅಂದ್ರೆ ಇದು. ಅಲಗು ಅಂದ್ರೆ ಇದು. ಅಲಗಂದ್ರೆ ಮುಂದ್ಗಡೆ ಅಗಲವಾಗಿರುತ್ತೆ, ಇದು ಅಲಗು. ಇದು ನುಣುಪಾದದ್ದು, ಇದು ಹರಿತವಾದದ್ದು. ಈ ತರ ನೋಡಿ, ಇವೆಲ್ಲ ನವಶಿಲಾಯುಗದ ಮಾನವರು ಬಳಸ್ತಕ್ಕಂಥ ಆಯುಧಗಳಾಗಿದ್ದವು. ಇದಿಷ್ಟು ಮಧ್ಯಶಿಲಾಯುಗ, ಹಳೆ ಶಿಲಾಯುಗ ಮತ್ತು ನವಶಿಲಾಯುಗಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಇದಾಗಿತ್ತು. ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ಅವರು ಲೈಕ್ ಮಾಡಿ. ಮತ್ತು ಇನ್ನೂ ಇದರಲ್ಲಿ ಏನಾದರೂ ಚೇಂಜಸ್ ತರ್ಬೋದಾಗಿತ್ತಾ, ಇನ್ನು ಯಾವ ಥರ ಬೇರೆ ಅಂದರೆ ಇನ್ನು ಏನೆಲ್ಲ ಇದರಲ್ಲಿ ಆ್ಯಡ್ ಮಾಡಬೇಕಾಗಿತ್ತು ಅನ್ನೋದನ್ನು ಯಾರಿಗಾದರೂ ಈ ಥರ ಅನಿಸಿದರೆ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.